ಸ್ನೇಹಿತರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಮೊಬೈಲ್ ಬಳಕೆ ಮಾಡಿದಾಗ ಬೆಂಕಿ ಹತ್ತಿಕೊಳ್ಳುವ ವೈರಲ್ ವಿಡಿಯೋಗಳನ್ನ ನೀವೆಲ್ಲ ನೋಡಿರ್ತೀರಿ. ಹಾಗಾದ್ರೆ ಪೆಟ್ರೋಲ್ ಬಂಕ್ನಲ್ಲಿ ಮೊಬೈಲ್ ಬಳಕೆ ಮಾಡಿದ್ರೆ ಬೆಂಕಿ ಹತ್ತಿಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ, ಮೊಬೈಲ್ನ ಇಗ್ನಿಷನ್ ಪಾಯಿಂಟ್ ಅಂದ್ರೆ ಯಾವುದೇ ಸ್ಪಾರ್ಕ್ ಇಲ್ಲದೆ ಜಸ್ಟ್ ಟೆಂಪರೇಚರ್ನಲ್ಲಿ ಪೆಟ್ರೋಲ್ ಸುಡಬೇಕು ಅಂದ್ರೆ ಕನಿಷ್ಠ 220 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಆಗಷ್ಟೇ ಪೆಟ್ರೋಲ್ಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಅಷ್ಟೊಂದು ಎನರ್ಜಿ ನಮ್ಮ ಫೋನ್ನ ರೇಡಿಯೇಷನ್ ನಲ್ಲಿ ಖಂಡಿತವಾಗಿಯೂ ಇರೋದಿಲ್ಲ. ಹಾಗಾಗಿ ನಿಮ್ಮ ಮೊಬೈಲ್ ಫೋನ್ ರೇಡಿಯೇಷನ್ ನಿಂದ ಪೆಟ್ರೋಲ್ ಬಂಕ್ನಲ್ಲಿ ಬೆಂಕಿ ಹತ್ತಿಕೊಳ್ಳೋದಿಲ್ಲ. ಆದರೆ ಪೆಟ್ರೋಲ್ ಬಂಕ್ನಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ ಅಂತ ಬ್ಯಾನರ್ಗಳು ಯಾಕಿರುತ್ತೆ? ನಿಜವಾಗಿ ಮೊಬೈಲ್ ಬಳಕೆಯಿಂದ ಬೆಂಕಿ ಹತ್ತಿಕೊಳ್ಳುವುದು ಹೇಗೆ ಅಂತ ಕೇಳಿದರೆ, ಉತ್ತರ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ನಿಮ್ಮ ಬಟ್ಟೆಗಳು ಗಾಡಿಯ ಸೀಟ್ಗಳಿಗೆ ನಿರಂತರವಾಗಿ ರಬ್ ಮಾಡ್ತಾ ಇದ್ರೆ ಅಲ್ಲಿ ಸ್ಟ್ಯಾಟಿಕ್ ಎನರ್ಜಿ ಚಾರ್ಜ್ ಸ್ಟೋರ್ ಆಗುತ್ತೆ. ಆಗ ನಾವು ಮೆಟಲ್ ಸರ್ಫೇಸ್ನ ಬಳಿ ಇದ್ರೆ ಆ ಸ್ಟ್ಯಾಟಿಕ್ ಎನರ್ಜಿ ಒಂದೇ ಬಾರಿ ಡಿಸ್ಚಾರ್ಜ್ ಆಗುತ್ತೆ. ಆಗ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಪೆಟ್ರೋಲ್ನ ಫ್ಲಾಶ್ ಪಾಯಿಂಟ್ ಈ ಟೆಂಪರೇಚರ್ನಲ್ಲಿ ಆ ಸ್ಪಾರ್ಕ್ನ ಸಹಾಯದಿಂದ ಬೆಂಕಿ ಹತ್ತಿಕೊಳ್ಳುತ್ತೆ. ಮೊಬೈಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಮೊಬೈಲ್ನಿಂದ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ. ಆದರೂ ಮೊಬೈಲ್ನಿಂದ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಮುನ್ನೆಚ್ಚರಿಕೆ ವಹಿಸಲು ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಲು ಈ ಬೋರ್ಡ್ಗಳನ್ನು ಹಾಕಿರ್ತಾರೆ. ಈ ವಿಚಾರ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ.